ಈಗ ನಾವು ನೋಡ್ತಾ ಇದ್ದೀವಿ ಅಪ್ಡೇಟ್ ರಕ್ಷಣಾ ಕಾರ್ಯಾಚರಣೆಗೆ ಸಂಬಂಧಪಟ್ಟ ಹಾಗೆ ಈಗ ಉಳಿದಿರೋದು ಏರ್ ಲಿಫ್ಟ್ ಮಾಡೋದೊಂದೇ ದಾರಿ ಅನ್ನುವಂಥ ಮಾಹಿತಿಯನ್ನು ನಾವೀಗ ನೋಡ್ತಾ ಇದ್ದೀವಿ. ಹೆಲಿಕಾಪ್ಟರ್ ಮೂಲಕವೇ ಸಿಲುಕಿರುವವರ ರಕ್ಷಣೆಯನ್ನ ಮಾಡಲೇಬೇಕು, ಬೇರೆ ದಾರಿ ಇಲ್ಲ. ಯಾಕಂದ್ರೆ ನಡೆದುಕೊಂಡು ಅಲ್ಲಿಗೆ ತಲುಪೋಕೆ ಸಾಧ್ಯ ಆಗ್ತಾ ಇಲ್ಲ. ಆ ರೀತಿಯಾದಂತಹ ಒಂದು ಪರಿಸ್ಥಿತಿಯಲ್ಲಿ ನಿರ್ಮಾಣ ಆಗಿದೆ. ಕೆಸರಿನ ರಾಶಿ, ಜೋರಾಗಿ ಹರಿತಾ ಇರುವ ನೀರಿನ ಪ್ರವಾಹ, ಹೀಗಾಗಿ ಹೆಲಿಕಾಪ್ಟರ್ ಮೂಲಕವೇ ಅವ್ರನ್ನ ಏರ್ ಲಿಫ್ಟ್ ಮಾಡಬೇಕು. ಆದ್ರೆ ಏರ್ ಲಿಫ್ಟ್ ಮಾಡೋಕೆ ವಾತಾವರಣ ಸಹಕರಿಸಬೇಕು. ಇದು ಈಗ ಇರುವಂತಹ ಸನ್ನಿವೇಶ. ಹೀಗಾಗಿ ಒಂದು ರೀತಿ ಆತಂಕ ಮನೆ ಮಾಡಿದೆ ಅಲ್ಲಿ. ಹೇಗೆ ಅಂತ, ಯಾಕಂದ್ರೆ ಕಳೆದ 3-4 ದಿನಗಳಿಂದ ಹೆಲಿಕಾಪ್ಟರ್ ಅಂತ ಹೇಳ್ತಾ ಇದ್ದಾರೆ ಹೊರತುಪಡಿಸಿದ್ರೆ ಜನ ಸುಮ್ಮನೆ ಆಕಾಶ ನೋಡ್ತಿದ್ದಾರೆ. ಹೆಲಿಕಾಪ್ಟರ್ ಬರ್ತಾನೆ ಇಲ್ಲ. ಅಲ್ಲಿ ರೆಡಿ ಇದೆ ಹೆಲಿಕಾಪ್ಟರ್, ಬಟ್ ಅಲ್ಲಿ ಮಡಿಕೇರಿಯ ಮೇಲೆ ಹೆಲಿಕಾಪ್ಟರ್ ಹಾರುವಂತ ಪರಿಸ್ಥಿತಿನೇ ಇಲ್ಲ. ಅಲ್ಲಿ ವಾತಾವರಣ ಸಹಕಾರ ನೀಡ್ತಾ ಇಲ್ಲ ಅನ್ನುವಂಥ ವಿಚಾರ. ಇವತ್ತಾದರೂ ಕೂಡ ಸ್ವಲ್ಪ ವಾತಾವರಣ ಸುಧಾರಿಸಿ ಹೆಲಿಕಾಪ್ಟರ್ ಹಾರೋ ಮಟ್ಟಿಗೆ ಅಲ್ಲಿ ಅನುವಾಗುತ್ತಾ ಅನ್ನುವಂಥದ್ದು ನೋಡಬೇಕು. ಹಾಗೇನಾದರೂ ಆದರೆ ಹೆಲಿಕಾಪ್ಟರ್ ಬಳಸಿ ಗುಡ್ಡಗಳ ಮೇಲೆ ಒಂದಷ್ಟು ಜನ ಹತ್ತಿ ಕುತ್ಕೊಂಡ್ಬಿಟ್ಟಿದ್ದಾರೆ, ಅವ್ರನ್ನ ಏರ್ ಲಿಫ್ಟ್ ಮಾಡೋಕೆ ಸಾಧ್ಯ ಆಗುತ್ತೆ. ಅದೊಂದೇ ಈಗ ಉಳಿದಿರುವಂಥ ದಾರಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ರಾಮ್ ಈಗ ಅಲ್ಲಿ ಸಂಬಂಧಪಟ್ಟವರೊಂದಿಗೆ ಮಾತುಕತೆ ನಡೆಸಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ ಅಂತ ನೋಡ್ಕೊಂಡ್ ಬರೋಣ. ಕೊಡಗಿನಲ್ಲಿ ಪ್ರವಾಹ ಮತ್ತು ಮಣ್ಣು ಕುಸಿತದಿಂದ ಕೊಡವರು ಸಾಕಷ್ಟು ಸಂಕಷ್ಟಕ್ಕೆ ಸಿಲುಕಿದ್ರು. ಈಗಲೂ ಸಹ ಕಾರ್ಯಾಚರಣೆ ನಡೀತಾ ಇದೆ. ಸರ್ಕಾರ ಎಷ್ಟೇ ರೀತಿಯಾದಂತಹ ಕಾರ್ಯಾಚರಣೆ ಮಾಡಿದ್ರು ಸಹ ಸ್ಥಳೀಯರ ಒಂದು ಸಹಾಯವಿಲ್ಲದೆ ಕಾರ್ಯಾಚರಣೆ ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಸ್ಥಳೀಯರಿಗೆ ಇಲ್ಲಿನ ಭೌಗೋಳಿಕ ಪ್ರದೇಶದ ಅರಿವಿದೆ. ಯಾವ ರೀತಿ ಕಾರ್ಯಾಚರಣೆಯನ್ನ ಮಾಡಿದ್ರೆ ಅಲ್ಲಿರೋರನ್ನ ರಕ್ಷಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಕೆಲವು ಸ್ಥಳೀಯ ಯುವಕರು ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ದಿನಗಳಿಂದ ಅವರು ಅಲ್ಲಿರುವಂತವ್ರನ್ನ ರಕ್ಷಿಸುವಂತ ಕೆಲಸವನ್ನ ಮಾಡ್ತಾ ಇದ್ರು. ಅವ್ರ ಜೊತೆ ನಾವು ಮಾತಾಡೋಣ. ಸರ್, ಇಲ್ಲಿ ನೀವು ಸ್ಥಳೀಯ ಕೊಡವರಿದ್ದೀರಿ. ಯಾಕಂದ್ರೆ ಸಾಕಷ್ಟು ಸರ್ಕಾರ ಸಹಾಯ ಹಸ್ತ ನೀಡಿದ್ರು ಸಹ ಇಲ್ಲಿಯವರ ಸಹಾಯವಿಲ್ಲದೆ ಅದನ್ನ ಯಶಸ್ವಿ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ನೀವು ಏನು ಸಜೆಷನ್ ಕೊಡ್ತೀರಾ? ಯಾವ ರೀತಿ ಕಾರ್ಯಾಚರಣೆ ಮಾಡಿದ್ರೆ ಈಗ ಅಲ್ಲಿ ಸಂಕಷ್ಟದಲ್ಲಿ ಸಿಲುಕಿಸಿರೋರನ್ನ ರಕ್ಷಿಸಬಹುದು? ನಮ್ಮ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಏನ್ ಹೇಳ್ತಾರೆ ಅಂದ್ರೆ ಹೆಲಿಕಾಪ್ಟರ್ ಕಳ್ಸಕ್ಕಾಗಲ್ಲ ಬಿಕಾಸ್ ಆಫ್ ದ ವೆದರ್ ಕಂಡೀಷನ್ಸ್ ಅಂತ. ನಾನು ಮುಂದೆ ಹೇಳ್ತಿರೋದು 2013 ಆಪರೇಷನ್ ರಾಹತ್ ಹಿಮಾಚಲ್ ಪ್ರದೇಶಲ್ಲಿ ವೆದರ್ ಕಂಡೀಷನ್ ತುಂಬಾ ವರ್ಸ್ ಆಗಿತ್ತು. ಯೂಸ್ಡ್ MI-17 ಲೈಟ್ ಏರ್ಕ್ರಾಫ್ಟ್ಸ್ 16,300 ಪೀಪಲ್ನ ರೆಸ್ಕ್ಯೂ ಮಾಡಿದ್ದಾರೆ. ಇಲ್ಲಿರೋದು ಒಂದು 300 ಜನ. ನಿಮ್ಗೆ ಏನಕ್ಕೆ ಮಾಡೋಕ್ಕಾಗ್ತಿಲ್ಲ. DC ಡಿಸ್ಟ್ರಿಕ್ಟ್ ಕಮಿಷನರ್ ನಮಗೆ ಕರೆಕ್ಟ್ ರೀಸನ್ಸ್ ಕೊಡ್ತಿಲ್ಲ. ಶಿ ಇಸ್ ನಾಟ್ ಅಪ್ರೋಚಬಲ್, ಶಿ ಇಸ್ ನಾಟ್ ಪಿಕಿಂಗ್ ಕಾಲ್ಸ್. ಏನಕ್ಕೆ ಇದೆಲ್ಲ ನಡೀತಿದೆ? ಜನರು ಸ್ಟಕ್ ಆಗಿದ್ದಾರೆ ಅಲ್ಲಿ, ನಮ್ಮ ಕಣ್ ಮುಂದೆ ಸಾಯ್ತಿದ್ದಾರೆ. ವಿ ಕಾಂಟ್ ಇಲ್ಲಿ ನಿಂತ್ಕೊಂಡು ನಾವು ನೋಡೋಕ್ಕಾಗಲ್ಲ. ಇದು ದಯವಿಟ್ಟು ಹೆಲಿಕಾಪ್ಟರ್ ಕಳಿಸಿ. ಟೆಕ್ನಿಕಲ್ಸ್ ಏನಿದೆ ನಮಗೂ ಅರ್ಥ ಆಗುತ್ತೆ. ಹೆಲಿಕಾಪ್ಟರ್ ಈ ತರ ರಗೆಡ್ ಸಿಚುವೇಶನ್ ಬರೋಕ್ಕಾಗಲ್ಲ ಅಂತ ಹೇಳ್ತೀರಾ, ಬಟ್ MI-17 ಬಂದೇ ಬರುತ್ತೆ, ಲೈಟ್ ಏರ್ಕ್ರಾಫ್ಟ್ಸ್ ಬಂದೇ ಬರುತ್ತೆ. ನೀವು ಆಪರೇಷನ್ ರಾಹತ್ ಅಲ್ಲಿ ಏರ್ ಕಮಾಂಡರ್ ಐಸರ್ ಅವರು ಹಿ ಲೆಡ್ ದ ಟೀಮ್ ಮಾಡಿದ್ದಾರೆ. ಅವರು ಅದೇ ತರ ಒಂದು ಆಪರೇಷನ್ ಮಾಡಿ ಪ್ರಾಬಬ್ಲಿ ನಿಮ್ಗೆ ಇಲ್ಲಿ ನಂಬರ್ ಸಿಗ್ತಿಲ್ವೋ ಏನೋ, ಅದು ಆ ಥರ ಏನೋ ಪ್ರಾಬ್ಲಮ್ ಇರೋದಕ್ಕೆ ನೀವು ಬರ್ತಿಲ್ಲ. ಬಟ್ ದಯವಿಟ್ಟು ಜೀವನ ಎಲ್ಲರದು ದಯವಿಟ್ಟು ಬಂದು ಒಂದ್ಸಲ ಸೇವ್ ಮಾಡ್ಕೊಡ್ವಿ ಅಂತ ಕೇಳ್ಕೊತೀನಿ ನಾನು. ಸರಿ ಸರ್, 2 ದಿನಗಳಿಂದಲೂ ಸಹ ಸಾಕಷ್ಟು ಒಂದು ಕ್ರಿಟಿಕಲ್ ಸ್ಟೇಜ್ ಅಲ್ಲಿ ಇರುವಂತವರಿಗೆ ಜಿಲ್ಲಾಡಳಿತ ರೀಚ್ ಆಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ ಅಂತ ಹೇಳಿದ್ರೆ, ಸೊ ಸೇನೆ ಬಂದಿದೆ, ನೇವಿ ಬಂದಿದೆ, ಸೊ ಇವರೆಲ್ಲರೂ ಸಹ ರೀಚ್ ಆಗಕ್ ಆಗ್ತಾ ಇದೆ. ಮತ್ತೆ ಯಾವ ರೀತಿ ರೀಚ್ ಆಗಬೇಕು ಅಂತ ಹೇಳ್ತೀರಾ ನೀವು? ನಾವು ನಮ್ಮ ಪ್ರಕಾರ ನಾವೆಲ್ಲ ನೋಡಿದೀವಿ, ಖುದ್ದಾಗಿ ನೋಡಿ ಬಂದು ಅಲ್ಲಿ ನಮ್ಮ ಮನೆಯಲ್ಲಿರೋರು ಆಗ್ಲಿ, ನಮ್ಮ ಅಪ್ಪ ಅಮ್ಮ, ನಮ್ದು ಮನೆ ಅದೆಲ್ಲ ನಮ್ಗೆ ಏನು ಬೇಕಾಗಿಲ್ಲ. ಇವಾಗ ಪ್ರೆಸೆಂಟ್ ಏನಿದ್ದಾರೆ ಅವ್ರು ಬರೀ ಜೀವಂತವಾಗಿ ಇರೋರು 70-80 ಜನ ಇದ್ದಾರೆ. ಅವರೊಳಗಡೆ ಆರ್ಮಿ ಅವ್ರು ಬಂದಿದ್ದಾರೆ, ರಾಜಕೀಯದವ್ರು ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ. ಆದ್ರೆ ಅವ್ರ ಕೈಲಿ ಮಾಡಿದ್ದಾರೆ. ಇಲ್ಲಿ ಬೇಕಾಗಿದ್ದು ಕರೆಕ್ಟ್ ಆಗಿ ಜನ ಅಲ್ಲಿಗೆ ಹೋಗಿ ಅವ್ರನ್ನ ಕರ್ಕೊಂಡು ಬರೋ ವ್ಯವಸ್ಥೆ ಆಗ್ಬೇಕು. ಅದು ಯಾವ ತರ ಆಗ್ಬೇಕು ಅಂತ ಹೇಳಿದ್ರೆ ಏರ್ ಲಿಫ್ಟ್ ಇಂದಲೇ ಆಗ್ಬೇಕು. ಬಿಟ್ರೆ ಯಾವ್ದು ಆಪ್ಷನ್ ಇಲ್ಲ. ಎಲ್ಲ ಆಪ್ಷನ್ ಜನ ನಡ್ಕೊಂಡು ಹೋಗಿ ಹೇಳ್ಕೊಂಡು ಬಂದವರು ಇದ್ದಾರೆ. ತುಂಬಾ ಜನ ಅದ್ರೊಳಗಡೆ ಹೋಗಿದವ್ರು ಇದ್ದಾರೆ. ನೆನ್ನೆ ಆರ್ಮಿ ಅವರು, ರೆಸ್ಕ್ಯೂ ಟೀಮ್ ಅವರೆಲ್ಲ ಬಂದು ಅರ್ಧ ಗಂಟೆ ಹೋಗಿ ಅವ್ರ ಕೈಲಿ ಆಗಲ್ಲ, ಅವರೇ ಹೇಳ್ತಾ ಇದ್ದಾರೆ ನಮ್ಗೆ, ನೀವು ನಮ್ಮ ಕೈಲಿ ಆಗ್ತಾ ಇರೋದು ಇಷ್ಟೇ, ಇದ್ರ ಮೇಲೆ ಇನ್ನೇನು ಆಗ್ತಾ ಇಲ್ಲ, ನೀವು ನಿಮ್ DC ಸೈಡ್ ಇಂದ ಒಂದು ಪರ್ಮಿಷನ್ ನಮ್ಗೆ ಕೊಡ್ಸಿ, ನಾವು ರೆಡಿ ಇದೀವಿ, ನಾವು ಹೆಲಿಕಾಪ್ಟರ್ ತಂದು ನಿಮ್ಮನ್ನ ಕಾಪಾಡ್ತೀವಿ ಅಂತ ಅವ್ರು ನಮಗೆ ನಮ್ ಕಣ್ಣಾರೆ ನಮ್ಮ ಮುಂದೆನೆ ಹೇಳಿದ್ದಾರೆ. ಆದ್ರೆ DC ಒಂದು ಪರ್ಮಿಷನ್ ಕೊಡ್ತಾ ಇಲ್ಲ. ಏನಕ್ಕೆ ಪರ್ಮಿಷನ್ ಕೊಡ್ತಾ ಇಲ್ಲ? ಇಂಥ ಒಂದು ಸಿಚುವೇಶನ್ ಅಲ್ಲಿ ಅವ್ರದ್ದು ಏನಕ್ಕೆ ಮಾಡ್ತಾ ಇದ್ದಾರೆ
ಇದ್ದಾರೆ ಈ ತರ ಅಂತ ಗೊತ್ತಾಗ್ತಾ ಇಲ್ಲ. ಅಷ್ಟು ಜನ ಅಲ್ಲಿ ಸಾವು ಬದುಕು ಮಧ್ಯೆ ಹೋರಾಡ್ತಾ ಇದ್ದಾರೆ. ದಯವಿಟ್ಟು ನಮ್ಗೆ ಬೇಕಾಗಿದ್ದು ಇಷ್ಟೇ, ಅವ್ರನ್ನ ಕರ್ಕೊ ಬರ್ಬೇಕು, ಹೊರಗಡೆ ತರಬೇಕು, ಅದಕ್ಕೊಂದು ವ್ಯವಸ್ಥೆ ಆಗ್ಲೇಬೇಕು. ಇವತ್ತು ನೋಡಿ ನಿನ್ನೆ ವೆದರ್ ಕಂಡೀಷನ್ ಚೆನ್ನಾಗಿತ್ತು, ನಿನ್ನೆ ಅವರೊಂದು ರಿಯಾಕ್ಷನ್ ತಗೊಳ್ಬೋದಿತ್ತು. ಅಷ್ಟು ಕ್ರಿಟಿಕಲ್ ಕಂಡೀಷನ್ ಅಲ್ಲಿ ಇರುವಾಗ ಅವ್ರು ತಗೊಳ್ಬೇಕು. ಅಲ್ಲಿ ತುಂಬಾ ಜನ ಇದ್ದಾರೆ, ಆದಷ್ಟು ಬೇಗ ನಮ್ಗೆ ಅವ್ರನ್ನ ಕಾಪಾಡಬೇಕು. ಈಗ ಕೊಡಗಿನಲ್ಲಿ ಇಷ್ಟು ವರ್ಷ ಕಾಣದಂತ ಮಳೆನ ನಾವು ಕಂಡಿದ್ದೀವಿ. ಕಂಡುಬಿಟ್ಟು ಬೆಟ್ಟನೆ ಜಾರ್ಬಿಟ್ಟು ಎಲ್ಲರದು ಮನೆ ಮೇಲೆ, ತೋಟದ ಮೇಲೆ ಒಂದು ಬದುಕಲಿಕ್ಕೆ ಒಂದು ಮನುಷ್ಯನಿಗೆ ಏನು ಇಲ್ಲ ಆ ತರ ಸ್ಥಿತಿ ಕೊಡಗಿಗೆ ಬಂದ್ಬಿಟ್ಟಿದೆ. ಆ ತರ ಮಳೆ ಬಂದಿದೆ. ಹೇಗೆ ಆಗಿದೆ ಅಂತ ಹೇಳಿದ್ರೆ ಎಲ್ಲ ಸಣ್ಣ ಸಣ್ಣ ಮಕ್ಕಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಇಲ್ಲಿ ಗಂಜಿ ಕೇಂದ್ರದಲ್ಲಿ ಇದ್ದಾರೆ. ಈ ಗಂಜಿ ಕೇಂದ್ರ ಎಲ್ಲ ಇರೋದು ಬರೀ 3-4 ದಿನ ಮಾತ್ರ. ಈ ಮಕ್ಕಳಿಗೆ ಸ್ಕೂಲ್ಗೆ ಹೇಗೆ ಕಳಿಸ್ತಾರೆ, ಅವರಿಗೆ ಒಂದು ಆದಾಯ ಏನು, ಒಂದು ತೋಟನೇ ಎಷ್ಟೋ ವರ್ಷ ಕಾಫಿನ ಸೇಲ್ ಮಾಡದೆ ಇಟ್ಕೊಂಡಿದ್ರು. ಮತ್ತೆ ಇನ್ನು 70 ಜನರು ವ್ಯಾಲಿಡಿ ಹೋಮ್ ಸ್ಟೇಲಿ ಈಗಲೂ ಸಹ ಇದ್ದಾರೆ. ಅವ್ರನ್ನ ಇನ್ನೂ ಶಿಫ್ಟ್ ಮಾಡ್ಲಿಕ್ಕೆ ನಮ್ಮ ಜಿಲ್ಲಾಡಳಿತದಿಂದ ಆಗ್ತಾ ಇಲ್ಲ. ಈಗ CM ಬರುವಾಗ ಪಿರಿಯಾಪಟ್ಟಣಕ್ಕಂತ ಹೆಲಿಕಾಪ್ಟರ್ ಬರುತ್ತೆ, ಇಲ್ಲಿ ಗಂಟೆ ಹೆಲಿಕಾಪ್ಟರ್ ಬರುತ್ತೆ. ಒಂದು ಆರ್ಮಿದ ಹೆಲಿಕಾಪ್ಟರ್ನ ಯಾವ್ಯಾವ್ದೋ ಕ್ಲೈಮೇಟ್ ಅಲ್ಲಿ ಇದು ಮಾಡ್ತಾರೆ, ಇಲ್ಲಿ ಮಾಡ್ಬಿಟ್ಟು ಅವ್ರನ್ನ ಶಿಫ್ಟ್ ಮಾಡ್ಬೋದಲ್ಲ. ಒಂದು ಮನುಷ್ಯನ ಜೀವಕ್ಕೆ ಬೆಲೆ ಇಲ್ಲದಾಗೇನೆ ನಮ್ಮ ಜಿಲ್ಲಾಡಳಿತ ನಡ್ಕೊಳ್ತಾ ಇದೆ. ರಾಜಕೀಯ ಎಲ್ಲದರಲ್ಲೂ ಸ್ವಾರ್ಥ ತುಂಬಿಕೊಂಡಿದೆ. ರಾಜಕೀಯದಾಗಲಿ ಸರ್ಕಾರದಾಗಲಿ ಏನು ಸಹ ಮಾಡ್ತಾ ಇಲ್ಲ ಅಂತ ಹೇಳಿ ನಾವು ಇಲ್ಲಿಂದ ತಿಳಿಸ್ತೀವಿ. ಇದು ಸ್ಥಳೀಯ ಯುವಕರ ಒಂದು ಮಾತು. ಇವರು ಸಹ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ರು. ಇವರ ಒಂದು ಆಗ್ರಹ ಒಂದೇ, ಬೇರೆ ಬೇರೆ ಪ್ರಕರಣಗಳಲ್ಲಿ ಬೇರೆ ಬೇರೆ ಪ್ರದೇಶಗಳಲ್ಲಿ ಆರ್ಮಿಯಿಂದ ಹೋಗಿ ಜನರನ್ನ ರಕ್ಷಿಸುವಂತ ಕೆಲಸ ಆಗಿತ್ತು. ಅದೇ ರೀತಿಯಾಗಿ ಮಡಿಕೇರಿಯಲ್ಲಿ ಕೊಡಗಿನ ವಿವಿಧ ಭಾಗಗಳಲ್ಲಿ ಏನು ಸಿಲ್ಕೊಂಡಿದ್ದಾರೆ ಅವರನ್ನು ರಕ್ಷಿಸುವಂತ ಕೆಲಸ ಮಾಡಬೇಕು. ಸೇನಾ ಕಾರ್ಯಾಚರಣೆಗೆ ಯಾವುದೇ ರೀತಿಯಾದಂತಹ ಹವಾಮಾನ ವೈಪರೀತ್ಯ ಸಮಸ್ಯೆ ಆಗೋದಿಲ್ಲ. ಸಾಕಷ್ಟು ಕ್ಲಿಷ್ಟಕರ ಪ್ರದೇಶಗಳಿಂದಲೂ ಸಹ ಜನರನ್ನ ರಕ್ಷಿಸುವಂತ ಕೆಲಸವನ್ನ ಆರ್ಮಿಯವರು ಮಾಡಿದ್ದಾರೆ. ಅದೇ ರೀತಿಯಾಗಿ ಕೊಡಗಿಗೂ ಸಹ ಮಾಡಬೇಕು. ಇಲ್ಲಿನ ಜಿಲ್ಲಾಡಳಿತ ಅತ್ತ ಗಮನ ಹರಿಸಬೇಕು. ಅದು ಬಿಟ್ಟು ಸೇನೆ ಆಗಲಿ ಅಥವಾ ವಾಯುಸೇನೆ ಯಾರೇ ಬಂದರೂ ಸಹ ಅವರನ್ನ ರಕ್ಷಿಸೋದಕ್ಕೆ ಸಾಧ್ಯವಿಲ್ಲ. ಏರ್ ಲಿಫ್ಟ್ ಮುಖಾಂತರವಷ್ಟೇ ಅವರನ್ನ ರಕ್ಷಣೆ ಮಾಡೋದಕ್ಕೆ ಸಾಧ್ಯ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ದಾರೆ. ಜಿಲ್ಲಾಡಳಿತ ಇತ್ತ ಗಮನ ಹರಿಸುತ್ತಾ ಏರ್ ಲಿಫ್ಟ್ಗೆ ಅನುಮತಿಯನ್ನು ಪಡೆದುಕೊಂಡು ಅಲ್ಲಿರುವಂತವ್ರನ್ನ ರಕ್ಷಿಸುತ್ತಾ ಕಾದ್ ನೋಡಬೇಕಾಗಿದೆ. ಕ್ಯಾಮರಾ ಪರ್ಸನ್ ವಾಲಿ ಜೊತೆ ರಾಮ್, TV9 ಕೊಡಗು. ಜೋಡುಪಾಲದಲ್ಲಿ ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದೆ. ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಜೋಡುಪಾಲ NDRF ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ರಕ್ಷಣಾ ಕಾರ್ಯಾಚರಣೆಯನ್ನ ಮಾಡ್ತಾ ಇದ್ದಾರೆ. ಸಂತ್ರಸ್ತರು ಅಸಹಕಾರವನ್ನು ತೋರ್ತಾ ಇದ್ದಾರೆ. ಇಲ್ಲಿ ಬನ್ನಿ ಮನೆಯಿಂದ ಹೊರಗಡೆ ಕರ್ಕೊಂಡು ಹೋಗ್ತೀವಿ, ಸೇಫ್ ಮಾಡ್ತೀವಿ ಅಂತ ಹೇಳಿದ್ರು ಕೂಡ ನಾವು ಇಲ್ಲಿ ಬಿಟ್ಟು ಎಲ್ಲಿಗೂ ಬರಲ್ಲ ಅಂತ ಮನೆಯೊಳಗಡೆ ಸೇರ್ಕೊಂಡ್ಬಿಟ್ಟಿದ್ದಾರೆ. 4 ಫ್ಯಾಮಿಲಿಗಳು, 4 ಕುಟುಂಬಸ್ಥರನ್ನ ಮನವೊಲಿಸೋಕೆ ಪೊಲೀಸರು ನಿರಂತರವಾಗಿ ಪ್ರಯತ್ನವನ್ನ ಪಡ್ತಾ ಇದ್ದಾರೆ. ಏನ್ ಬೇಕಾದ್ರಾಗ್ಲಿ ನಾವು ಮನೆಯಿಂದ ಆಚೆ ಬರಲ್ಲ ಅಂತ ಹೇಳಿ ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾರೆ. ಈ ಮನೆಗಳವರು ತೀವ್ರ ಎಮೋಷನಲ್ ಆಗಿಬಿಟ್ಟಿದ್ದಾರೆ, ಜೊತೆಗೆ ಗಾಬರಿಗೊಂಡಿದ್ದಾರೆ ಕೂಡ. ಮನೆಯಿಂದ ಹೊರಗೆ ಬರೋಕ್ಕೂ ಕೂಡ ಹೆದರ್ತಾ ಇದ್ದಾರೆ. ಆದರೆ ಪೊಲೀಸರು ಮತ್ತು ಭದ್ರತಾ ಸಿಬ್ಬಂದಿ ಈಗ ಸದ್ಯಕ್ಕೆ ಬನ್ನಿ, ಮತ್ತೆ ಇಲ್ಲಿಗೆ ಕರ್ಕೊಂಡ್ಬಂದು ಬಿಡ್ತೀವಿ, ಸದ್ಯಕ್ಕೆ ಪ್ರಾಣ ಮುಖ್ಯ ಅಂತ ಹೇಳಿ ಅವರಿಗೆ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನ ಈಗ ನಡೆಸ್ತಾನೆ ಇದ್ದಾರೆ. ಜೋಡುಪಾಲ ಇದು ನಾವು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ. ಸಿಬ್ಬಂದಿ ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತರಾಗಿರುವಂತಹ ದೃಶ್ಯ. ಸಂಪೂರ್ಣ ಪ್ರದೇಶ ಕೆಸರಿನಿಂದ ಆವೃತ ಆಗಿ ಹೋಗಿದೆ ಎಲ್ಲ ಕಡೆ ಕೂಡ. ಅಲ್ಲಿ 4 ಫ್ಯಾಮಿಲಿ ಇದೆ. ಅವ್ರನ್ನ ಕರ್ಕೊಂಡ್ಬರೋಕೆ ಹೋದ್ರೆ ಅವ್ರು ಬರ್ತಾ ಇಲ್ಲ, ಅಸಹಕಾರವನ್ನ ತೋರ್ತಾ ಇದ್ದಾರೆ. ಅವರಿಗೆ ಮನವೊಲಿಸಿ ಕರ್ಕೊಂಡ್ಬರುವಂತ ಪ್ರಯತ್ನವನ್ನ ಈಗ ಸಿಬ್ಬಂದಿ ನಡೆಸ್ತಾ ಇದ್ದಾರೆ ಜೋಡುಪಾಲದಲ್ಲಿ. NDRF ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಪೊಲೀಸರು ಅವರನ್ನ ಮನವೊಲಿಸುವಂತ ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಅನ್ನುವಂತ ಮಾಹಿತಿಯನ್ನ ಈಗ ಸಿಗ್ತಾ ಇದೆ. ಒಟ್ಟು 4 ಫ್ಯಾಮಿಲಿ ಜೋಡುಪಾಲದಲ್ಲಿ ಸಿಲುಕಿರುವಂತದ್ದು. ಅವ್ರನ್ನ ಅಲ್ಲಿಂದ ಸೆಕ್ಯೂರ್ ಮಾಡಿ ಕರ್ಕೊಂಡ್ಬರೋಕೆ ಪ್ರಯತ್ನ ಪಡಲಾಗ್ತಾ ಇದೆ. ಆದ್ರೆ ಅವರು ಒಪ್ತಾ ಇಲ್ಲ ಹೊರಗೆ ಬರೋಕೆ ಅನ್ನುವಂತ ವಿಚಾರ.